ನಮ್ಮ ದೇಶದ ವಿರುದ್ಧವಾಗಿ ಮಾತಾಡದಂಥ ದುಷ್ಟಶಕ್ತಿಗಳು, ಉದಾಹರಣೆಗಾಗಿ ಉಮರ್ ಖಾಲಿದ್ನಂಥ ದೇಶದ್ರೋಹಿ ಹೇಳಿಕೆ ಕೊಟ್ಟಂಥವರ ಜೊತೆ ಒಡನಾಟ ಇರುವಂಥ ಒಂದು ಪಕ್ಷದವರು, ಮತ್ತು ಅಲ್ಲಿ ಯಾವ ಹೇಳಿಕೆ ಕೊಟ್ಟರು ಗೊತ್ತಾ? ಭಾರತ್ ತೆರೆ ತುಕಡೆ ಹೋಂಗೆ ಇನ್ಶಾ ಅಲ್ಲಾ ಇನ್ಶಾ ಅಲ್ಲಾ ಅನ್ನುವಂಥ ಒಂದು ಮಾತು, ಅದರ ಜೊತೆ ಆಜಾದಿ ಆಜಾದಿ ಅನ್ನುವಂಥ ವಿಷಯ ಕೂಡ ಅಲ್ಲಿ ಬಂತು. ಅಂತಹ ಒಡನಾಟ ಹೊಂದಿದವರ ಜೊತೆ ಒಂದು ಕಾಕ್ರೋಚ್ ಪಕ್ಷ ಅನ್ನುವಂಥ ಒಂದು ಪಕ್ಷ ಸೇರಿಕೊಂಡು ನಾವು ಯುವಕರಿಗೆ ನ್ಯಾಯ ಕೊಡ್ತೀವಿ ಅಂತ ಬಂದರೆ, ನಮ್ಮ ಯುವಕರು ಇದನ್ನು ಅರ್ಥ ಮಾಡ್ಕೊಳ್ತಾರೆ. ಇದನ್ನು ತಿಳ್ಕೊಂಡು ಇಂಥವರನ್ನ ಎಲ್ಲಿಡಬೇಕು ಅಲ್ಲಿ ಇಡ್ತಾರೆ. ಯಾಕಂದರೆ ದೇಶವೇ ಸರ್ವೋಪರಿ ಅನ್ನುವುದು ಬಹಳ ಮುಖ್ಯವಾಗಿದೆ. ಯಾಕಂದರೆ ಬಹಳಷ್ಟು ದೇಶಗಳಿಗೆ ಮುಖ್ಯ ಸ್ಥಾನವಾಗಿರುವುದು, ಮುಖ್ಯ ಕೇಂದ್ರ ಬಿಂದುವಾಗಿರುವುದು ನಮ್ಮ ಭಾರತ ದೇಶ. ಯಾಕಂದರೆ ನಮ್ಮಲ್ಲಿ 65% ಯಂಗ್ ಜನರೇಷನ್ ಇದೆ. ಆ ಯುವಕರ ಜೀವನವನ್ನು ಹಾಳು ಮಾಡುವಂಥ ಕೆಲಸ ಈ ಕಾಕ್ರೋಚ್ ಪಕ್ಷ ಮಾಡ್ತಾ ಇದೆ. ಅಲ್ಲಿ ಆ ಯುವಕರು ಬಲಿಯಾಗಬಾರ್ದು ಅನ್ನುವಂಥ ಹಿತದೃಷ್ಟಿಯಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ. ದಯವಿಟ್ಟು ಯಾವುದೇ ಒಂದು ಸ್ಟೆಪ್ ತೆಗೆದುಕೊಳ್ಳೋ ಮುಂಚೆ 10 ಸಾರಿ ಅದರ ಬಗ್ಗೆ ಪರಿಶೀಲನೆ ಮಾಡಿ, ಭಾರತ್ ತೆರೆ ತುಕಡೆ ಹೋಂಗೆ ಅಂದವರ ಜೊತೆ ನಾವು ಕೂಡ್ಕೊಂಡ್ರೆ ಭಾರತದ ವಿರುದ್ಧವಾಗಿ, ದೇಶದ ವಿರುದ್ಧವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅನ್ನುವಂಥ ಒಂದು ಸಮಚಿತ್ತದಿಂದ ವಿಚಾರ ಮಾಡಿಕೊಂಡು ನಾವು ಇದರ ಬಗ್ಗೆ ಮುಂದೆ ಒರಿಬೇಕಾಗತ್ತೆ. ಇದು ಪ್ರತಿಯೊಂದು ಯುವಕರು ಇದನ್ನು ಅರ್ಥ ಮಾಡ್ಕೊಳ್ತಾರೆ ಅನ್ನುವಂಥ ಒಂದು ಭರವಸೆ ನನಗೂ ಕೂಡ ಇದೆ. ಯಾಕಂದರೆ ಇವತ್ತು ಹುಟ್ಟಿಕೊಂಡಿರುವಂಥ ಈ ಪಕ್ಷಗಳು ಯಾವುದೇ ಹಳೆಯ ಹೊಸ ಪಕ್ಷಗಳಲ್ಲ. ಹಳೆಯ ಪಕ್ಷದಲ್ಲಿ ಮೋದಿಜಿಯವರ ವಿರುದ್ಧ, ನರೇಂದ್ರ ಮೋದಿಜಿಯವರ ವಿರುದ್ಧ ಹೋಗಿ ನಿಂತು ಆಗಲಾರದೆ ಅದಕ್ಕೆ ಬೇರೆ ರೀತಿಯನ್ನು ಟ್ರ್ಯಾಪ್ಗಳನ್ನು ಸೃಷ್ಟಿಸಿಕೊಂಡು ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡಬೇಕು ಅನ್ನುವಂಥ ಉದ್ದೇಶ ಹೊಂದಿದವರ ಜೊತೆ ನಾವು ನಿಂತರೆ, ನಮ್ಮ ಯುವಕರು ನಿಂತರೆ ಆ ದೇಶದ ಪರಿಸ್ಥಿತಿ ಏನಾಗಬಾರ್ದು ಮತ್ತು